ಎಲ್ಲರಿಗೂ ನಮಸ್ಕಾರ. ಗುರು ಭೈರಾದೇವಿ ಸಿನಿಮಾ ಹೇಗಿದೆ ಅಂದ್ರೆ ಸಿನಿಮಾ ಆರಂಭದಿಂದ ಕೊನೆಯವರೆಗೆ ಸೀಟ್ ಎಡ್ಜಿನಲ್ಲಿ ಕೂತ್ಕೊಂಡು ನೋಡುವ ಸಿನಿಮಾ. ರಾಧಿಕಾ ಅಕ್ಕನ ಆಕ್ಟಿಂಗ್ ಮಾತ್ರ ಬೆಂಕಿ ಗುರು. ಹಾಡುಗಳಲ್ಲಿ ಅಘೋರ ಜಗತ್ತು ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಯಾವ ತೆಲುಗು ಸಿನಿಮಾಗಿಂತ ನಾವೇನು ಕಮ್ಮಿ ಇಲ್ಲ ಎನ್ನುವಂತೆ ಫುಲ್ ರಿಚ್ ನಲ್ಲಿ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ. ದೆವ್ವ ವರ್ಸಸ್ ದೇವರು ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾ ಇದು. ಇತ್ತೀಚೆಗೆ ಈ ತರ ಸಿನಿಮಾಗಳು ತುಂಬಾ ಕಡಿಮೆ. ಹಾಗಾದ್ರೆ ಇಂಥ ಸಿನಿಮಾಗಳು ಬರಬೇಕು. ದೇವ್ರು ಇಲ್ಲ ನಾನೇ ಎಲ್ಲ ಎನ್ನುವಂತೆ ಬದುಕುತ್ತಿರುವ ಈಗಿನ ಕಾಲಕ್ಕೆ ದೇವ್ರು ಒಬ್ಬನು ಇದ್ದಾನೆ ಅಂತ ಮನವರಿಕೆ ಮಾಡಿಕೊಡುತ್ತೆ ಈ ಸಿನಿಮಾ. ದೈವ ಶಕ್ತಿಯ ಮುಂದೆ ಮಾಟ ಮಂತ್ರ ಯಾವುದು ಕೆಲ್ಸಕ್ಕೆ ಬರಲ್ಲ. ಈ ಸಿನಿಮಾ ಒಳ್ಳೆ ಫ್ಯಾಮಿಲಿ ಸ್ಟೋರಿ. ದೆವ್ವ ದೇವರು ಬಿಟ್ರೆ ಇದರಲ್ಲಿ ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಕತೆ ಇದೆ. ದೆವ್ವ ಗಿವ್ವ ನಂಬದ ಡಿಸಿಪಿ ಅರವಿಂದ್ಗೆ ನಿಜಕ್ಕೂ ದೆವ್ವ ಕಾಟ ಕೊಡಕ್ಕೆ ಶುರು ಮಾಡುತ್ತೆ. ಆತ ತನ್ನ ಸ್ನೇಹಿತನ ಸಹಾಯದಿಂದ ಅಘೋರಿಗಳನ್ನು ಭೇಟಿಯಾಗುತ್ತಾನೆ. ಸಾಮಾನ್ಯವಾಗಿ ಅಘೋರಿಗಳು ಸಾಮಾನ್ಯ ಜಗತ್ತಿನಿಂದ ಸ್ವಲ್ಪ ದೂರನೇ ಇರ್ತಾರೆ. ಅವರ ರೀತಿ ನೀತಿ ನಂಬಿಕೆ ಆಚರಣೆಗಳ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇರುವುದಿಲ್ಲ. ಇಷ್ಟಕ್ಕೂ ಈ ಸಿನಿಮಾದಲ್ಲಿ ತೋರಿಸಿದ ಅಘೋರಿಗಳ ಕತೆ ಅಲ್ವೇ ಅಲ್ಲ. ಒಳಗಡೆ ಒಂದು ಹೊರಗಡೆ ಒಂದು, ಇದರ ಮಧ್ಯೆ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್. ರಾಧಿಕಾ ಅವರ ಅಘೋರಿ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿದ್ದಾರೆ. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ರಾಮೇಶ್ ಅರವಿಂದ್ ಅವರ ಆಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಇದರಲ್ಲಿ ಇನ್ನೊಂದು ಮಜಾ ಇದೆ. ಅದೇನಂದ್ರೆ ರಂಗಾಯಣ ರಘು ಅವರ ಕಾಮಿಡಿ. ಸೀರಿಯಸ್ ಇರುವ ಸಂದರ್ಭದಲ್ಲಿ ಬಂದು ಕಾಮಿಡಿ ಮಾಡ್ತಾರೆ. ಇವರ ಕಾಮಿಡಿಯಿಂದ ಹೊಟ್ಟೆ ಉಣ್ಣಾಗುವಷ್ಟು ನಗಬಹುದು. ಇದರಲ್ಲಿ ರಾಧಿಕಾ ಅವರ ಮತ್ತೊಂದು ಅವತಾರ ಕೂಡ ಇದೆ. ಅದನ್ನು ನೀವು ಸಿನಿಮಾ ನೋಡ್ಲೇಬೇಕು. ಅಷ್ಟಕ್ಕೂ ಈ ಸಿನಿಮಾ ಯಾಕೆ ನೋಡ್ಬೇಕು? ಪಕ್ಕ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಮೋಸನೇ ಇಲ್ಲ. ಒಬ್ಬರಿಗಿಂತ ಒಬ್ರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೈಬ್ ಅಂಡ್ ರಿಚ್ನೆಸ್ ನಿಂದ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ವಾಲ್ವ್ಮೆಂಟ್ ಎಲ್ಲೂ ಮಿಸ್ ಆಗಲ್ಲ. ಕಥೆಯೊಳಗೆ ಇನ್ನೊಂದು ಕತೆ ಇದೆ. ಮೇಲಿಂದ ಬರುವ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಇಷ್ಟ ಆಗುತ್ತೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ನೆಗೆಟಿವ್ ಏನಿಲ್ವಾ ಅಂದ್ರೆ ಇಲ್ಲ, ಅಂತದೇನಿಲ್ಲ. ಅಲ್ಲಲ್ಲಿ ಕೊಂಚ ಲ್ಯಾಗ್ ಇದೆ. ಹಾಡುಗಳಿಗೆ ಹೆಚ್ಚು ಸ್ಪೇಸ್ ಇದೆ. ಆದ್ರೆ ಇವೆಲ್ಲ ಸಣ್ಣ ರೀಸನ್ ಗಳಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೆ ನೋಡ್ಬೇಕಾ ಬಿಡ್ಬೇಕಾ ಅನ್ನೋದು ನಿಮ್ ಇಷ್ಟ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.